ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮೊನ್ನೆ ಟೆಂಪಲ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವತ್ತಿನ ಕಂಟಿನ್ಯೂಷನ್ ವಿಡಿಯೋ ಇದು. ಬರ್ತಾ ದಾರಿಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರ ಕಾಣಿಸ್ತು. ಸೋನು ಆಟ ಮಾಡಲು ಅಂತ ಇಲ್ಲಿಗೆ ಹೋಗ್ಬೇಕಾಯ್ತು. ಮಾನಸಿ ಅಂತ ಇದ್ದಾಳೆ. ಯಾರು ಸೋನು? ಅದು ಯಾರು? ಫೋನಲ್ಲಿ ಎಷ್ಟು ಸಲ ಮಾತಾಡಿದ್ಯಾ ಸೋನು? ಬಾಯ್ ಸಿಂಚು. ದಾರಿಯಲ್ಲಿ ನೋಡಿದ ತಕ್ಷಣವೇ ನಾನು ಹೋಗಬೇಕು ಅಂತ ಆಟ ಮಾಡಿದ್ಲು. ಸರಿ, ನೀನು ಡೆಲಿವರಿ ಆದಮೇಲೆ ಮತ್ತೆ ಸದ್ಯಕ್ಕೆಲ್ಲೂ ಆಚೆ ಹೋಗೋದಿಲ್ವಲ್ಲ, ಹೇಗಿದ್ರು ಅದೇ ದಾರಿಯಲ್ಲಿ ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಸರಿ ಅಂತ ಹೋಗೋಣ ಅಂತ ಹೊರಟ್ವಿ. ಆನೆಗೆ ಮಾತಾಡಿಸ್ತೀಯ ಸೋನು? ಮಾತಾಡಿಸ್ತೀಯಾ? ಆನೆ ಕಚ್ಚುತ್ತಾ ಇದೆ ಅಲ್ಲ. ಶಿವಮೊಗ್ಗಕ್ಕೆ 10 to 11 ಕಿಲೋಮೀಟರ್ಸ್ ಇದೆ ಅಷ್ಟೇ ಸಕ್ಕರೆಬೈಲು ಆನೆ ಬಿಡಾರ. ಹಾಗಾಗಿ ಇಲ್ಲಿರೋರೆಲ್ಲ ತುಂಬ ಟೈಮ್ ಬಂದು ಹೋಗ್ತಿರ್ತಾರೆ. ನಾವು ಅವಾಗವಾಗ ಫ್ರೀ ಆದಾಗೆಲ್ಲ ಬರ್ತಾಯಿದ್ವಿ. ಸೋನು ಇದು 4th ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ 1.5 ವರ್ಷ ಇತ್ತು ಅವಳಿಗೆ ಇಲ್ಲಿ ಕರ್ಕೊಂಬಂದಾಗ. ಆವಾಗಿಂದೇ ಫೋಟೋಸ್ ಇವಾಗ ನೋಡಿದಾಗೆಲ್ಲನೂ ಕೇಳ್ತಾ ಇರ್ತಾಳೆ, ಅಮ್ಮ ಇಲ್ಲಿಗೆ ಹೋಗಬೇಕು, ಎಲಿಫೆಂಟ್ ನೋಡಬೇಕು, ನನಗಿಷ್ಟ ಅಂತ. ಹಾಗಾಗಿ ಇನ್ನೇನು ಮತ್ತೆ ಸದ್ಯಕ್ಕೆಲ್ಲೂ ಆಚೆ ಹೋಗೋದಿಲ್ವಲ್ಲ ಅಂತಂದ್ಬಿಟ್ಟು ಕರ್ಕೊಂಬಂದ್ವಿ. ಇಲ್ಲೇ ಲವ್ ಸಕ್ಕರೆಬೈಲು ಅಂತಿತ್ತು, ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸುನು ಚಿಕ್ಕು ಆನೆ. ಪಾಪು ಆನೆ ಏನು ಮಾಡ್ತಿದೆ? ಹುಷಾರು ಇಟ್ಕೊಳ್ರೋಣ. ಇನ್ನೇನು ಡೆಲಿವರಿಗೆ 3-4 ಡೇಸ್ ಇತ್ತು ಅಷ್ಟೇ. ಈ ಟೈಮಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡಿದ್ದೆ ಹೊಂದಿದ್ದು. ಅದ್ರ ಜೊತೆಗೆ ಇಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಅಂತ ಅನಿಸುತ್ತೆ ವಿಡಿಯೋ ನೋಡಿದವರು. ಏನೂ ಮಾಡೋಕ್ಕಾಗಲ್ಲ, ನಮಗೆ ಜಾಸ್ತಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಆದರೆ ಮಗಳದೂ ನೋಡಬೇಕಲ್ವ, ಪಾಪ ಅವಳು ಆಚೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದೊಂದು ರೀಸನ್ಗೆ ಜಾಸ್ತಿ ಓಡಾಡಲಿಲ್ಲ. ಬೇಗ ಹಾಕ, ನಾನು ಹೊರಟೆ ಈಗ ಹಾಕ.
ಜೋಕಾಲಿಗೆ ಏ ಕರೆಕ್ಟ್ ಇತ್ತಮ್ಮ. ಏಯ್ ಇವಾಗ ಉಲ್ಟಾ ಆಯ್ತು. ಗೊತ್ತಾಗಲ್ಲ ನಿನಗೆ ಹೇಳಲ್ಲ ಸನೋ, ನೀಟಾಗಿ ಆಡ್ಬೇಕು. ಅವಾಗಲೇ ಪಾಪು ಬಿದ್ದಿದ್ದು ನೋಡ್ಲಿಲ್ವಾ? ಸೋನು ಸ್ವಲ್ಪ ಹೊತ್ತು ಜೋಕಾಲಿ ಎಲ್ಲ ಆಡ್ಕೊಂಬರ್ತೀನಿ ಅಂತ ಹೋಗಿದ್ಲು. ಎಲ್ಲ ಆಟ ಆಡ್ಕೊಂಬಂದ್ಲು. ಇನ್ನೇನು ಕ್ಲೋಸಿಂಗ್ ಟೈಮ್ ಆಗೋದ್ರಲ್ಲಿತ್ತು. ಲಾಸ್ಟ್ 1:30 ಅಂತ ಅನಿಸುತ್ತೆ. ಆನೆಗಳಿಗೆ ಫುಡ್ಡೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಕಾಡಿಗೆ ಕರ್ಕೊಂಡು ಹೋಗ್ತಾರೆ ರೌಂಡ್ಸಿಗೆ ಅನಿಸುತ್ತೆ. ಮನೆಗೆ ಹೊರಡೋಣ ಅಂತ ಆಲ್ರೆಡಿ ಆಚೆ ಬಂದಿದ್ವಿ. ಆನೆಗಳಿಗೆ ರೌಂಡ್ಸ್ ಕರ್ಕೊಂಡು ಹೋಗ್ತಿದ್ರಲ್ವ, ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದು ವಾಕ್ ಮಾಡ್ಕೊಂಡು ಬರ್ತಾ ಇರೋದು. ಹಾಗಾಗಿ ಮತ್ತೆ ಸ್ವಲ್ಪ ಹೊತ್ತಲ್ಲೇ ಗಾಡಿ ನಿಲ್ಲಿಸ್ಕೊಂಡು ನೋಡ್ತಾ ಇದ್ವಿ. ಚೆನ್ನಾಗಿತ್ತು. ಅದೊಂದೇ ಪಾಸ್ ಆಗ್ತಾಯಿದ್ದಿದ್ದು ನೋಡೋದಕ್ಕೆ. ಅಷ್ಟು ದೈತ್ಯಾಕಾರದಲ್ಲಿ ಇರುತ್ತೆ ಆನೆ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ವೆಹಿಕಲ್ಸ್ ಬರ್ತಾ ಇರುತ್ತೆ ಅನ್ನೋದು ಎಷ್ಟು ಸೆನ್ಸ್ ಇರುತ್ತೆ ಗೊತ್ತಾ ಅದಕ್ಕೆ. ಅಲ್ಲಿಂದ ನಿಧಾನವಾಗಿ ಬಂದುಬಿಟ್ಟು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಮಾತ್ರ ಒಂದು ನಿಮಿಷ ನಿಂತ್ಕೊಂಡು ವೆಯ್ಟ್ ಮಾಡಿ ಏನೂ ಇಲ್ಲ ಅಂದಾಗ ಸಡನ್ನಾಗಿ ಪಾಸ್ ಆಗುತ್ತೆ. ಅದನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಎಷ್ಟು ಬುದ್ಧಿ ಇರುತ್ತಲ್ವ ಅವುಗಳಿಗೂ. ಮತ್ತು ಅಷ್ಟು ಹತ್ರದಿಂದ ಇಷ್ಟು ದೊಡ್ಡ ದೊಡ್ಡ ಆ್ಯನಿಮಲ್ಸ್ನೆಲ್ಲ ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಓಡಿ ಬರ್ತಾಯಿದೆ ಅಲ್ಲಿ ಎಲಿಫೆಂಟ್. ಆ್ಯಕ್ಚುಲಿ ಈ ವಿಡಿಯೋ ಎಡಿಟ್ ಮಾಡಿದ್ದು ನಾನು ಶನಿವಾರ. ಹಾಸ್ಪಿಟಲಲ್ಲಿ ಇದ್ದೀನಿ ನಾನು ಆಲ್ರೆಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲಿಫೆಂಟ್ ಬಾಯ್ ಬಾಯ್ ಮಾಡು ಬಾಯ್ ಬಾಯ್. ಯಾಕೆ ವಾಪಸ್ ಬರ್ತಾಯಿದ್ದೆ? ಸೋನು ನೋಡಿ ಯಾಕೆ ವಾಪಸ್ ಬಂತು ಸೋನು? ಬಾಯ್ ಮಾಡಿದ್ಲಲ್ಲ ಅಂತ. ಆಯ್ತು ಹೋಯ್ತು. ಹೋಗ್ಬೋದಾ?